ಸ್ನೇಹಿತರೆ, ಯುವನಿಧಿಗೆ ಅಪ್ಲಿಕೇಶನ್ ಹಾಕಿದಂಥ ಪ್ರತಿಯೊಂದು ಅಭ್ಯರ್ಥಿಗಳು ನೋಡ್ರಿ ಸರ ಯುವನಿಧಿ ಅಮೌಂಟ್ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅನ್ನತ್ತಿದ್ರಿ. ಇದ್ರ ಜೊತೆಗೆ ಕೆಲವೊಂದು ಅಭ್ಯರ್ಥಿಗಳು ಸರ ನಮ್ಗೆ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಬರತ್ತೈತ್ರಿ, ಸ್ಟೇಟಸ್ ಒಳಗೆ ಈ ರೀತಿಯಾಗಿ ತೋರಿಸತೈತಿ ಅಂತೇಳಿ ಕಂಟಿನ್ಯೂಸ್ ಆಗಿ ಕಮೆಂಟ್ ಮಾಡತ್ತಿದ್ರಿ. ಕೆಲವೊಂದು ಅಭ್ಯರ್ಥಿಗಳು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡತ್ತಿದ್ರಿ. ಸರ್ ನಮ್ಗೆ ಈ ರೀತಿಯಾಗಿ ತೋರಿಸತ್ತೈತ್ರಿ, ಸ್ವಲ್ಪ ಹೆಲ್ಪ್ ಮಾಡಿರಿ ಅಂತ ಅನ್ನತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಬೇಕು ಅಂಥೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ, ಏನೇ ಪ್ರಾಬ್ಲಮ್ಸ್ ಬರತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತನು, ಕಮೆಂಟ್ ಕೂಡ ಮಾಡಿರಿ. ಅಥವಾ ಡೈರೆಕ್ಟ್ ಆ್ಯಂಡ್ ಪರ್ಸನಲ್ ಆಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟನು. ನಿಮ್ಗೆ ಏನೇ ಹೆಲ್ಪ್ ಮತ್ತು ಏನೇ ಸಜೆಷನ್ ನನ್ನಿಂದ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈಗ ನೋಡಿರಿ ಯುವನಿಧಿ ಬಗ್ಗೆ ಬರೋದಾದರೆ, ಈಗ ನ್ಯೂ ಅಪ್ಲಿಕೇಶನ್ ಯಾರೆಲ್ಲ ಅದಿರಿ, ಈಗ ಹೊಸದಾಗಿ ಅಪ್ಲಿಕೇಶನ್ ಯಾರು ಹಾಕಿರಿ ಅಂಥ ಅಭ್ಯರ್ಥಿಗಳಿಗೆ ಅಮೌಂಟ್ ಯಾವಾಗ ಬರ್ತೈತೆ ಅಂದ್ರೆ ಇಲ್ಲಿ ನೋಡಿರಿ, 180 ಡೇಸ್ ಕಂಪ್ಲೀಟ್ ಆಗಿರ್ಬೇಕು. 180 ಡೇಸ್ ಕಂಪ್ಲೀಟ್ ಆಗಿರ್ಬೇಕು. ಅದಾದಮೇಲೆ ನೋಡಿರಿ ಕೌಶಲ್ಯ ಕರ್ನಾಟಕ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗಿರ್ಬೇಕು. 180 ಡೇಸ್ ಕಂಪ್ಲೀಟ್ ಆಗಿರಬೇಕು. ಮತ್ತು ಎರಡನೇದ ಕೌಶಲ್ಯ ಕರ್ನಾಟಕ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗಿರಬೇಕು. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡೌಟ್ ಏನಂದ್ರೆ, ಸರ್ ನಾವು ಹೊಸದಾಗಿ ಅಪ್ಲಿಕೇಶನ್ ಹಾಕಿವ್ರಿ, ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಬೇಕಂತ ಕೇಳತ್ತಿದ್ರಿ. ಇಲ್ಲಿ ನೋಡಿರಿ ಹೊಸದಾಗಿ ಅಪ್ಲಿಕೇಶನ್ ಯಾರು ಹಾಕಿರಿ ಅಂಥ ಅಭ್ಯರ್ಥಿಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ. ಯಾವಾಗ ಮಾಡಬೇಕಂದ್ರೆ ನಿಮ್ಗೆ ಫಸ್ಟ್ ಅಮೌಂಟ್ ರಿಲೀಸ್ ಆಗಿರಬೇಕು. ಏನೈತಿ ಯುವನಿಧಿ ಕಡೆಯಿಂದ ಫಸ್ಟ್ ಅಮೌಂಟ್ ರಿಲೀಸ್ ಆಗಿತ್ತಂದ್ರೆ ನೆಕ್ಸ್ಟ್ ಮಂತಿಂದ ಸೆಲ್ಫ್ ಡಿಕ್ಲೇರೇಷನ್ ಮಾಡೋದು ಇದ್ದಿರ್ತೈತಿ. ನಿಮ್ಗೆ ಅಮೌಂಟ್ ಬರಲಾರ್ದೆ ಸೆಲ್ಫ್ ಡಿಕ್ಲೇರೇಷನ್ ಮಾಡೋಕ್ಕೆ ಬರೋಂಗಿಲ್ಲ. ಇದಾಯ್ತು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ 2 ವರ್ಷ ಆದಮೇಲೆ ಸೆಲ್ಫ್ ಡಿಕ್ಲೇರೇಷನ್ ಸರ್ ನಾವು ಮಾಡಬೇಕನ್ರಿ. ಇಲ್ಲಿ ನೋಡಿರಿ 2 ವರ್ಷ ಆದಮೇಲೆ ಮಾಡುವಂತಿಲ್ಲ. ನಿಮ್ಗೆ ಆಧಾರ್ ಡೀಟೇಲ್ಸ್ ಏನು ಪೇಚ್ ಆಗಂಗಿಲ್ಲ, ಸ್ಟಾಪ್ ಆಕತಿ. ನೀವು ಮೊದಲು ಏನಾರು ಮಾಡಿದ್ದಿಲ್ಲ ಅಂದ್ರೆ ಮೊದಲು ಮಾಡಿದ್ರಂದ್ರೆ ಅದು ಅಮೌಂಟ್ ಬಂದಿದ್ದಿಲ್ಲ ಅಂದ್ರೆ 2 ವರ್ಷ ಆದಮೇಲೂ ಕೂಡ ಅಮೌಂಟ್ ಬರ್ತೈತಿ, ಪೆಂಡಿಂಗ್ ಅಮೌಂಟ್ ಏನೈತಿ ಬರ್ತೈತಿ. ಮತ್ತು ಇದಾಯ್ತು. ಕೆಲವೊಂದು ವಿದ್ಯಾರ್ಥಿ ಏನು ಕೇಳ್ತಿದ್ರು ಅಂದರೆ, ಸರ್ ನಮಗೆ ಸೆಟ್ ಡಿಕ್ಲೇರೇಷನ್ ನಾಟ್ ಪ್ರೊವೈಡೆಡ್ ಅಂತ ತೋರ್ಸಾತೈತ್ರಿ ಅನ್ನತ್ತಿದ್ರಿ. ಇಲ್ಲಿ ನೋಡಿರಿ ಇದು ಟೆಕ್ನಿಕಲ್ ಇಶ್ಯೂ ಆತ ಏನಾದರೂ ಎರರ್ದಿಂದ ಬರ್ತಾ ಇದೆ. ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡಿದ್ರಿ ಅಂದ್ರೆ ವೇಟ್ ಮಾಡಿರಿ, ಇದು ಆಟೋಮೆಟಿಕ್ ಅಪ್ಡೇಟ್ ಆಕತಿ. ಏನೈತಿ ಅಪ್ಡೇಟ್ ಆಕತಿ. ಇದೇನು ಸಮಸ್ಯೆ ಅಲ್ಲಿದೆ, ಇದೇನು ಸಮಸ್ಯೆ ಅಲ್ಲ, ಸ್ವಲ್ಪ ವೇಟ್ ಮಾಡಿರಿ. ನಮಗೆ ಲಾಸ್ಟ್ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡಿದ್ರು, ಸರ್ ನಮಗೆ ಈ ರೀತಿಯಾಗಿ ಬರತ್ತೈತೆ ಅಂತ ಹೇಳಿದ್ರು. ಇಲ್ಲಿ ನೋಡಿರಿ ಅವರು ಸ್ವಲ್ಪ 3-4 ದಿನ ವೇಟ್ ಮಾಡಿದ್ಲೆ ಆಟೋಮೆಟಿಕ್ ಇದು ಪ್ರಾಬ್ಲಮ್ ಸಾಲ್ವ್ ಆಗಿರ್ತದೆ. ಏನೈತಿ ಆಟೋಮೆಟಿಕ್ ಸಾಲ್ವ್ ಆಗಿತ್ತು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ ಆಧಾರ್ ಡೀಟೇಲ್ಸ್ ನಾಟ್ ಪೆಚ್ಡ್. ಸರ್ ನಮ್ಗೆ ಆಧಾರ್ ಡೀಟೇಲ್ಸ್ ನಾಟ್ ಪೆಚ್ಡ್ ಅಂತ ಬರತ್ತೈತ್ರಿ. ಇದು ಎದಕ್ಕೆ ಬರತ್ತೈತೆ ಅಂದ್ರೆ ಇಲ್ಲಿ ನೋಡಿರಿ 2 ವರ್ಷ ಆಗಿತ್ತಂದ್ರೆ 2 ವರ್ಷ ಆಗಿತ್ತಂದ್ರೆ ಆಧಾರ್ ಡೀಟೇಲ್ಸ್ ನಾಟ್ ಪೆಚ್ಡ್ ಬರ್ತೈತಿ. ಏನೇ ಬರ್ತೈತಿ, ಆಧಾರ್ ಡೀಟೇಲ್ಸ್ ನಾಟ್ ಪೆಚ್ಡ್ ಬರ್ತೈತಿ. ಇದ್ರ ಜೊತೆಗೆ ನೋಡಿರಿ ಇನ್ನೂ ಅಪ್ಲಿಕೆಂಟ್ಸ್ ಇದ್ರಂದ್ರೆ ಅವ್ರಿಗೂ ಕೂಡ ಬರ್ತೈತಿ. ನೀವು ಅಪ್ಲಿಕೆಂಟ್ಸ್ ಇದ್ರಂದ್ರೆ ಅವ್ರಿಗೂ ಕೂಡ ಬರ್ತೈತಿ. ಇಲ್ಲಿ ಫಸ್ಟ್ ಅಮೌಂಟ್ ರಿಲೀಸ್ ಆಗಬೇಕು. ಒಂದು ಅಮೌಂಟ್ ನಿಮ್ಗೆ ಕೈಗೆ ಬಂದು ತಲುಪಿರಬೇಕು. ಅದಾದ ನೆಕ್ಸ್ಟ್ ಮಂತಿಂದ ಇವೆಲ್ಲ ಅಪ್ಡೇಟ್ ಆಕತಿ. ಇದನ್ನ ಬಿಟ್ಟು ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಕೆಲವೊಂದು ವಿದ್ಯಾರ್ಥಿ ಏನು ಕಮೆಂಟ್ ಮಾಡಿದ್ರು ಅಂದ್ರೆ, ಸರ್ ನಮ್ಗೆ 9,000 ಅಮೌಂಟ್ ಕ್ರಿಯೇಟ್ ಆಗುತ್ತೆ ಅಂತ ಅಂದಿದ್ರಿ. ಲಾಸ್ಟ್ ಒಂದು 3-4 ದಿನದ ಹಿಂದೆ ಐತಿ ಒಂದು ವಿಡಿಯೋ ಮಾಡಿ ತಿಳಿಸಿನಿ. ಅದರ ತೆಳಗೆ ಕೆಲವೊಂದು ಅಭ್ಯರ್ಥಿಗಳು ಸರ್ ನಮ್ಗೆ 9,000 ಅಮೌಂಟ್ ಕ್ರೆಡಿಟ್ ಆಗೈತಿ ಅಂತ ಅನ್ನತ್ತಿದ್ರೆ. ಇಲ್ಲಿ ನೋಡ್ರಿ 9,000 ರೂಪಾಯಿ ಯಾರಿಗೆಲ್ಲ ಕ್ರೆಡಿಟ್ ಆಗೈತಿ ಅಂಥ ಅಭ್ಯರ್ಥಿಗಳು ಕಮೆಂಟ್ ಮಾಡಿರಿ, ಸರ್ ನಮ್ಗೆ 9K ಅಮೌಂಟ್ ಕ್ರೆಡಿಟ್ ಆಗೈತಿ ಅಂಥೇಳಿ. ಮತ್ತು ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಈಗ ನೋಡಿರಿ ಜನವರಿದ 3,000 ರೂಪಾಯಿ ಬಂದೈತಿ, ಫೆಬ್ರವರಿದ 3,000 ರೂಪಾಯಿ. ಕೆಲವೊಂದು ಅಭ್ಯರ್ಥಿಗಳಿಗೆ 3,000 ರೂಪಾಯಿ ಬಂದು ಸ್ಟಾಪ್ ಆಗೈತಿ. ಸ್ವಲ್ಪ ವೇಟ್ ಮಾಡಿರಿ. ಅದು ಕೂಡ ಕೆಲವೊಂದು ಎಲ್ಲ ಅಭ್ಯರ್ಥಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗತ್ತೈತಿ ಯುವನಿಧಿ ಕಡೆಯಿಂದ. ಟೋಟಲ್ ಈಗ ಮೊದಲು 3,000 ರೂಪಾಯಿ ಬಂದಿತ್ತು, ನೆಕ್ಸ್ಟ್ ಐತಿ ಹೊಳ್ಳಿ 3,000 ರೂಪಾಯಿ, ಈಗ 6,000 ರೂಪಾಯಿ ಬಂದಿತ್ತು. ಅದರ ಲಾಸ್ಟ್ ವಿಡಿಯೋದಾಗ ಕೆಲವೊಂದು ಅಭ್ಯರ್ಥಿಗಳು ಸರ್ ನಮ್ಗೆ 9K ಕ್ರೆಡಿಟ್ ಆಗೈತಿ ಅಂತ ಅನ್ನತ್ತಿದ್ರಿ. ಇಲ್ಲಿ ನೋಡ್ರಿ 9,000 ರೂಪಾಯಿ ಯಾರಿಗೆಲ್ಲ ಬಂದೈತಿ ಅಂಥ ಅಭ್ಯರ್ಥಿಗಳು ಅವರು ಕೂಡ ಕಮೆಂಟ್ ಮಾಡಿರಿ. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತಾನು. ಹೆಲ್ಪ್ ಬೇಕಾಗಿತ್ತಂದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.